ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಣ ಈಗ ರಂಗೇರಿದೆ. ಇಡೀ ರಾಜ್ಯದ ಕಣ್ಣು ಬೆಣ್ಣೆನಗರಿಯ ಈ ಫಲಿತಾಂಶದ ಮೇಲೆ ನಟ್ಟಿದೆ. ಈಗ ತಾನೇ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಬಿಜೆಪಿಯ ಭದ್ರಕೋಟೆಯಲ್ಲಿ ಕಮಲದ ಹವಾ ಜೋರಾಗಿದೆ. 6ನೇ ಸುತ್ತಿನ ಮತ ಎಣಿಕೆ ಈಗಷ್ಟೇ ಮುಕ್ತಾಯವಾಗಿದ್ದು, ಈ ಸುತ್ತಿನ ಅಂತ್ಯಕ್ಕೆ ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರೆಪ್ಪ ಅವರು ಭರ್ಜರಿ ಮುನ್ನಡೆ ಸಾಧಿಸಿದ್ದಾರೆ. ಶ್ರೀನಿವಾಸ್ ಅವರಿಗೆ ಬರೋಬ್ಬರಿ 25,728 ಮತಗಳು ಲಭಿಸಿದ್ದರೆ, ಕಾಂಗ್ರೆಸ್ನ ಸಮರ್ ಶಾಮನೂರ್ ಅವರು 17,189 ಮತಗಳನ್ನು ಪಡೆದಿದ್ದಾರೆ. ಅಂದ್ರೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ಬಿಜೆಪಿ ಅಭ್ಯರ್ಥಿ 8,539 ಮತಗಳ ಬೃಹತ್ ಅಂತರದೊಂದಿಗೆ ಮುನ್ನುಗ್ಗುತ್ತಿದ್ದಾರೆ. ಕಾಂಗ್ರೆಸ್ನ ಭದ್ರಕೋಟೆ ಎನಿಸಿಕೊಂಡಿದ್ದ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬದ ವಿರುದ್ಧ ಬಿಜೆಪಿ ಈ ಮಟ್ಟದ ಮುನ್ನಡೆ ಸಾಧಿಸಿರುವುದು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಹುಟ್ಟಾಕಿದೆ. ಬಿಜೆಪಿಯ ಈ ಮುನ್ನಡೆ ನೋಡುತ್ತಿದ್ದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗಲೇ ಸೋಲಿನ ಭೀತಿ ಶುರುವಾದಂತಿದೆ. ಈಗಾಗಲೇ 7ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಮುಂದಿನ ಸುತ್ತುಗಳಲ್ಲಿ ಸಮರ್ಥ್ ಶಾಮನೂರ್ ಅವರು ತಿರುಗೇಟು ನೀಡುತ್ತಾರಾ ಅಥವಾ ಶ್ರೀನಿವಾಸ್ ದಾಸ್ ಕರೆಪ್ಪ ಅವರು ಈ ವಿಜಯ ಯಾತ್ರೆ ಮುಂದುವರಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚುನಾವಣೆಯ ಕ್ಷಣ ಕ್ಷಣದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸುತ್ತಿನಲ್ಲಿ ಮತ್ತೆ ಸಿಗೋಣ.